ಹಾಯ್ ಫ್ರೆಂಡ್ಸ್, ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 FE. ಇದರಲ್ಲಿ 4 ಕಲರ್ಸ್ ಅವೈಲೇಬಲ್ ಇದೆ: ಕ್ರೀಮ್, ಗ್ರಾಫೈಟ್, ಮಿಂಟ್, ಪರ್ಪಲ್. ನಮ್ಮ ಹತ್ರ ಇರೋದು ಮಿಂಟ್ ಕಲರ್. ಈಗ ಅನ್ಬಾಕ್ಸ್ ಮಾಡೋಣ, ಒಳಗಡೆ ಏನೇನು ಕಂಟೆಂಟ್ಸ್ ಇದೆ ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಪಾಕೆಟ್ ವರ್ಲ್ಡ್. ಬಾಕ್ಸ್ ಮೇಲೆ ನೋಡ್ಬೋದು ನಾವು ಯಾವ ಕಲರ್ನ ಆರ್ಡರ್ ಮಾಡಿರ್ತೀವಿ ಅದೇ ಕಲರ್ ಪಿಕ್ಚರ್ ಇಲ್ಲಿ ನೋಡ್ಬೋದು. ಈಗ ಬಾಕ್ಸ್ ಓಪನ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದಾಗ ಮೊದಲನೇದಾಗಿ ಮೊಬೈಲ್ ಇಲ್ಲಿ ನೋಡ್ಬೋದು. ಸಿಮ್ ಎಜೆಕ್ಟರ್ ಪಿನ್ ಇರುತ್ತೆ, ಕೆಲವೊಂದು ಡಾಕ್ಯುಮೆಂಟ್ಸ್ ಇರುತ್ತೆ, ಹಾಗೆ ಅದರ ಜೊತೆಗೆ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಪ್ರೊವೈಡ್ ಮಾಡಿದ್ದಾರೆ. ಇವೇ ಬಾಕ್ಸಲ್ಲಿರೋ ಕಂಟೆಂಟ್ಸು. ಲಾಸ್ಟ್ ಟೈಮ್ S21 FE ಜೊತೆ ಕಂಪೇರ್ ಮಾಡಿದರೆ S23 FEಯಲ್ಲಿ ಮೇನ್ ಬಿಲ್ಡ್ ಕ್ವಾಲಿಟಿ ಚೇಂಜ್ ಮಾಡಿದ್ದಾರೆ. S21 FE ಮುಂಚೆ ಪಾಲಿಕಾರ್ಬನೇಟ್ ಜೊತೆಗೆ ಬರ್ತಿತ್ತು, ಈಗ ಅಲ್ಯೂಮಿನಿಯಂ ಫ್ರೇಮ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಆ್ಯಂಡ್ ಫ್ರಂಟ್ ಸೈಡಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಜೊತೆಗೆ ಬರುತ್ತೆ. ಈ ಕ್ಯಾಮೆರಾ ಡಿಸೈನ್ಗೆ ಫ್ಲೋಟಿಂಗ್ ಡಿಸೈನ್ ಅಂತ ಹೇಳ್ತಿದ್ದಾರೆ. ಕ್ಯಾಮೆರಾಗೆ ಮೆಟಲ್ ರಿಂಗ್ಸ್ ಕೊಟ್ಟಿದ್ದಾರೆ. ನೋಡಲಿಕ್ಕೆ ಲುಕ್ಸ್ ಆಗಿರ್ಬೋದು, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ. ಇದರ ಫಿಸಿಕಲ್ ಓವರ್ ವ್ಯೂ ಬಗ್ಗೆ ಮಾತಾಡಿದರೆ ಬ್ಯಾಕ್ ಸೈಡ್ ನಿಮಗೆ 3 ಕ್ಯಾಮೆರಾಸ್ ಇರುತ್ತೆ, ಫ್ಲ್ಯಾಶ್ ಇರುತ್ತೆ. ಬಾಟಮಲ್ಲಿ ಟೈಪ್ ಸಿ ಪೋರ್ಟ್, ಪ್ರೈಮರಿ ಮೈಕ್ರೋಫೋನ್, ಹಾಗೆ ಸ್ಪೀಕರ್ ಇದೆ. ಟಾಪಲ್ಲಿ ಸಿಮ್ ಟ್ರೇ ಇದೆ, ಸೆಕೆಂಡ್ರಿ ಮೈಕ್ ಇದೆ. ಇದರಲ್ಲಿ ಡ್ಯುಯಲ್ ಸಿಮ್ ಸಪೋರ್ಟ್ ಜೊತೆಗೆ ಬರುತ್ತೆ, ಮೆಮೊರಿ ಕಾರ್ಡ್ ಸಪೋರ್ಟ್ ಇರಲ್ಲ. ಲೆಫ್ಟ್ ಸೈಡಲ್ಲಿ ಏನೂ ಇಲ್ಲ. ರೈಟ್ ಸೈಡಲ್ಲಿ ನೋಡೋದಾದರೆ ಇಲ್ಲಿ ಪವರ್ ಬಟನ್, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ಸ್ ಇದೆ. ಫ್ರಂಟ್ ಕ್ಯಾಮೆರಾ ಬಂದು ಪಂಚ್ ಹೋಲ್ ಜೊತೆಗೆ ಬರುತ್ತೆ. ನೆಕ್ಸ್ಟ್ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಇದು 6.4 ಇಂಚ್ ಫುಲ್ HD ಪ್ಲಸ್ ಡೈನಾಮಿಕ್ ಅಮೋಲೆಡ್ ಡಿಸ್ಪ್ಲೇ 120 Hz ರಿಫ್ರೆಶ್ ರೇಟ್ ಜೊತೆಗೆ ಬರುತ್ತೆ. ಇದರ ಬ್ರೈಟ್ನೆಸ್ ನೋಡಿದರೆ 1450 ನಿಟ್ಸ್ ಇರುತ್ತೆ. ಹಾಗೆ ಇದರಲ್ಲಿ ವಿಷನ್ ಬೂಸ್ಟರ್ ಟೆಕ್ನಾಲಜಿ ಜೊತೆಗೆ ಬರುತ್ತೆ. ಅಂದರೆ ನಾವು ಯೂಸ್ ಮಾಡ್ತಿರೋ ಲೈಟಿಂಗ್ ಕಂಡೀಷನ್ನ ಬೇಸ್ ಮಾಡಿಕೊಂಡು ಬ್ರೈಟ್ನೆಸ್ನ ಅಡ್ಜಸ್ಟ್ ಮಾಡುತ್ತೆ. ಡಿಸ್ಪ್ಲೇ L1 ಸಪೋರ್ಟ್ ಜೊತೆಗೆ ಬರುತ್ತೆ. ಅಂದರೆ ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್ HD ಕ್ವಾಲಿಟಿಯಲ್ಲಿ ನೋಡ್ಬೋದು. ಆಡಿಯೋ ವಿಷಯಕ್ಕೆ ಬಂದರೆ ಆಡಿಯೋ ಸ್ಟೀರಿಯೋ ಸ್ಪೀಕರ್ಸ್ ಜೊತೆಗೆ ಬರುತ್ತೆ. 2 ಸ್ಪೀಕರ್ಸ್ ಇರುತ್ತೆ. ಇದು ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಕೂಡ ಇರುತ್ತೆ. ಹಾಗೆ ಇದರಲ್ಲಿ Exynos 2200 ಪ್ರಾಸೆಸ್ ಜೊತೆಗೆ ಬರುತ್ತೆ. ಫಸ್ಟ್ ಟೈಮ್ FE ಸೀರೀಸಲ್ಲಿ ಇವರು ರೇ ಟ್ರೇಸಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ರೇ ಟ್ರೇಸಿಂಗ್ ಅಂದರೆ ನಿಮಗೆ ಗ್ರಾಫಿಕ್ಸ್ ರಿಯಲಿಸ್ಟಿಕ್ ಆಗಿರುತ್ತೆ. ನೆಕ್ಸ್ಟ್ ಗೇಮಿಂಗ್ ವಿಷಯಕ್ಕೆ ಬಂದರೆ ಸ್ಮೂತ್ ಆ್ಯಂಡ್ ಎಕ್ಸ್ಟ್ರೀಮಲ್ಲಿ BGM ಆಡ್ಬೋದು. ಇಲ್ಲ ಇನ್ನೂ ಜಾಸ್ತಿ ಆಡೋದಾದರೆ ಲ್ಯಾಗ್ ಆಗುತ್ತೆ, ಫ್ರೇಮ್ ಡ್ರಾಪ್ಸ್ನ ಅಬ್ಸರ್ವ್ ಮಾಡ್ತೀರಾ. ಓವರಾಲ್ ಆಗಿ ಡೀಸೆಂಟ್ ಗೇಮಿಂಗ್ ಆಡ್ಬೋದು. ನೆಕ್ಸ್ಟ್ ಕ್ಯಾಮೆರಾ ವಿಷಯಕ್ಕೆ ಬಂದರೆ ಮೇನ್ ಕ್ಯಾಮೆರಾ 50 ಮೆಗಾಪಿಕ್ಸೆಲ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಜೊತೆಗೆ ಬರುತ್ತೆ. ಟೆಲಿಫೋಟೋ ಲೆನ್ಸ್ 8 ಮೆಗಾಪಿಕ್ಸೆಲ್ ಜೊತೆಗೆ ಬರುತ್ತೆ. 3x ತನಕ ಆಪ್ಟಿಕಲ್ ಜೂಮ್ ಮಾಡ್ಬೋದು. ಹಾಗೆ 12 ಮೆಗಾಪಿಕ್ಸೆಲ್ ವೈಡ್ ಆ್ಯಂಗಲ್ ಕ್ಯಾಮೆರಾ ಇರುತ್ತೆ. ಹಾಗೆ ಫಸ್ಟ್ ಟೈಮ್ FE ಸೀರೀಸಲ್ಲಿ ನೈಟೋಗ್ರಾಫಿಕ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. S23 ಸೀರೀಸಲ್ಲಿ ಇತ್ತು, ಈಗ FE ಸೀರೀಸಲ್ಲಿ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೈಟ್ ಟೈಮ್ ಫೋಟೋಸ್ ಕ್ಲಿಕ್ ಮಾಡಿದರೆ ಇಮೇಜ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ವಿಡಿಯೋ ವಿಷಯಕ್ಕೆ ಬಂದರೆ 8K ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಬೋದು. 4K 60 ಫ್ರೇಮ್ಸಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮೆರಾ ವಿಷಯಕ್ಕೆ ಬಂದರೆ 10 ಮೆಗಾಪಿಕ್ಸೆಲ್ ಇರುತ್ತೆ. ಫ್ರಂಟ್ ಕ್ಯಾಮೆರಾನ ಯೂಸ್ ಮಾಡಿ 4K ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಹಾಗೆ ಇದರಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಕೂಡ ಇರುತ್ತೆ. ಸೂಪರ್ ಸ್ಲೋ ಮೋಷನ್, ಸಿಂಗಲ್ ಟೇಕ್, ಹಾಗೆ ಇದರಲ್ಲಿ ಪೋರ್ಟ್ರೇಟ್ ವಿಡಿಯೋ ಕೂಡ ರೆಕಾರ್ಡ್ ಮಾಡ್ಬೋದು 10 ಮೆಗಾಪಿಕ್ಸೆಲ್ ಜೊತೆಗೆ. ಕ್ಯಾಮೆರಾ ವಿಷಯದಲ್ಲಿ ಈ ಮೊಬೈಲ್ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ನೆಕ್ಸ್ಟ್ ಬ್ಯಾಟ್ರಿ ವಿಷಯಕ್ಕೆ ಬಂದರೆ 4500 mAh ಬ್ಯಾಟ್ರಿ, 25 ವ್ಯಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಜೊತೆಗೆ ಬರುತ್ತೆ. 1 hour 10 minutesಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಈ ಮೊಬೈಲು. ಇದರಲ್ಲಿ 2 ಸ್ಟೋರೇಜ್ ಆಪ್ಷನ್ಸ್ ಇರುತ್ತೆ. ಫಸ್ಟ್ ಒಂದು ಬಂದು 8GB RAM 128GB, ಸೆಕೆಂಡ್ ಒಂದು ಬಂದು 8GB RAM 256GB ಸ್ಟೋರೇಜ್ ಜೊತೆಗೆ ಬರುತ್ತೆ. ಇದರಲ್ಲಿ ಸ್ಟೋರೇಜ್ ಎಕ್ಸ್ಪ್ಯಾನ್ಷನ್ ಇರಲ್ಲ, OTG ಪೆನ್ಡ್ರೈವ್ ಜೊತೆಗೆ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸಾಫ್ಟ್ವೇರ್ ವಿಷಯಕ್ಕೆ ಬಂದರೆ 4 years ತನಕ ಆಂಡ್ರಾಯ್ಡ್ ಅಪ್ಡೇಟ್ಸ್ ಬರುತ್ತೆ, 5 years ತನಕ ಸೆಕ್ಯೂರಿಟಿ ಅಪ್ಡೇಟ್ಸ್ ಬರುತ್ತೆ. ಇದು ಕಸ್ಟಮ್ UI ಜೊತೆಗೆ ಬರೋದ್ರಿಂದ ಇದರಲ್ಲಿ ತುಂಬ ಫೀಚರ್ಸ್ ಇರುತ್ತೆ. ನಾಕ್ ಸೆಕ್ಯೂರಿಟಿ ಫೋಲ್ಡರ್, ಹಾಗೆ ಕಾಲ್ ರೆಕಾರ್ಡಿಂಗ್ ಮಾಡಿದ್ರೆ ಅಪೋಸಿಟ್ ಪರ್ಸನ್ಗೆ ಕೇಳಿಸಲ್ಲ. ಡ್ಯುಯಲ್ ಮೆಸೆಂಜರ್ ಸಪೋರ್ಟ್ ಇರುತ್ತೆ. NFC ಇರುತ್ತೆ, ಟ್ಯಾಪ್ ಆ್ಯಂಡ್ ಪೇ. ಅಂದರೆ ಕಾರ್ಡ್ಸ್ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಪೇಮೆಂಟ್ ಮಾಡುವಾಗ ಟ್ಯಾಪ್ ಮಾಡಿ ಪೇಮೆಂಟ್ ಮಾಡ್ಬೋದು. ಹಾಗೆ ಇದರಲ್ಲಿ IP68 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್ ಇರುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಇರುತ್ತೆ, ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಇರುತ್ತೆ. ನೆಕ್ಸ್ಟ್ AI ವಿಷಯಕ್ಕೆ ಬಂದರೆ ಸ್ಯಾಮ್ಸಂಗ್ ಫ್ಲ್ಯಾಗ್ಶಿಪ್ ಮೊಬೈಲ್ S23 ಅಲ್ಟ್ರಾದಲ್ಲಿರೋ AI ಫೀಚರ್ಸ್ನ ರೀಸೆಂಟಾಗಿ April 24 One UI 6.1 ಅಪ್ಡೇಟಲ್ಲಿ S23 FE ಸೀರೀಸ್ಗೂ ಕೂಡ ರೋಲ್ ಔಟ್ ಮಾಡಿದ್ದಾರೆ. ಕಂಪ್ಲೀಟ್ AI ಫೀಚರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಫುಲ್ ಲೆಂತ್ ವೀಡಿಯೋ ಆಗುತ್ತೆ. ಸಿಂಪಲಾಗಿ ಹೇಳ್ತೀನಿ. ಲೈವ್ ಟ್ರಾನ್ಸ್ಲೇಟ್ ಫೀಚರ್ ಅಂದರೆ ಕಾಲಲ್ಲಿ ಮಾತಾಡುವಾಗ 2 ಡಿಫ್ರೆಂಟ್ ಲ್ಯಾಂಗ್ವೇಜ್ ಪೀಪಲ್ ಇರ್ತಾರೆ. ಅವ್ರ ಓನ್ ಲ್ಯಾಂಗ್ವೇಜಲ್ಲಿ ಮಾತಾಡೋದನ್ನು ನಿಮಗೆ ನಿಮ್ಮ ಸೆಲೆಕ್ಟೆಡ್ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೇಳಿಸುತ್ತೆ. ಸೆಕೆಂಡ್ ಒಂದು ಬಂದು ಸರ್ಕಲ್ ಟು ಸರ್ಚ್. ಅಂದರೆ ನೀವು ಯಾವುದೇ ಫೋಟೋ ಆಗಿರ್ಬೋದು, ಆರ್ಟಿಕಲ್ ಆಗಿರ್ಬೋದು, ಥಿಂಗ್ಸ್ ಆರ್ ವರ್ಡ್ಸ್, ಎನಿಥಿಂಗ್, ನಾವು ಹೋಮ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಅದನ್ನು ಸರ್ಕಲ್ ಮಾಡೋದ್ರಿಂದ ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಗೆ ತೋರಿಸುತ್ತೆ. ಥರ್ಡ್ ಒಂದು ಬಂದು ಇಂಟರ್ಪ್ರಿಟರ್. ಅಂದರೆ ಇದು ಸಿಮಿಲರ್ ಆಗಿ ಲೈವ್ ಟ್ರಾನ್ಸ್ಲೇಟ್ ಥರನೇ ಇರುತ್ತೆ. ನೀವು ಬೇರೆ ಕಂಟ್ರಿಗೆ ಹೋಗಿದ್ದೀರಾ ಅಂದ್ಕೊಳ್ಳಿ, ಅವ್ರ ಲ್ಯಾಂಗ್ವೇಜ್ ನಿಮಗೆ ಬರದೇ ಇದ್ದಾಗ ಅವರು ಹೇಳೋದನ್ನು ನಿಮಗೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡಿ ತೋರಿಸುತ್ತೆ.
ಆಮೇಲೆ ಫೋಟೋ ಅಸಿಸ್ಟ್. ಫಾರ್ ಎಕ್ಸಾಂಪಲ್ ನೀವು ಒಂದು ಫೋಟೋ ಕ್ಲಿಕ್ ಮಾಡಿದ್ರಾ, ಇಮೇಜಲ್ಲಿ ಒಂದು ಕಪ್ ಆಗಿರ್ಬೋದು, ಎನಿಥಿಂಗ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಚೇಂಜ್ ಮಾಡ್ಬೋದು AI ಫೀಚರ್ಸ್ ಹೆಲ್ಪ್ ಜೊತೆಗೆ. ಬ್ಯಾಕ್ಗ್ರೌಂಡ್ ಎಲ್ಲ ಅನಲೈಸ್ ಮಾಡಿಕೊಂಡು ಇಮೇಜ್ನ ಎಡಿಟ್ ಮಾಡುತ್ತೆ. ಎಡಿಟ್ ಮಾಡಿರೋ ಥರ ಕೂಡ ಅನ್ಸಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ ಇಮೇಜ್ ಕ್ವಾಲಿಟಿ. ನೆಕ್ಸ್ಟ್ ಪ್ರೈಸ್ ವಿಷಯಕ್ಕೆ ಬಂದರೆ, ರೀಸೆಂಟ್ ಸೇಲಲ್ಲಿ ಇದು ಬ್ಯಾಂಕ್ ಆಫರ್ ಎಲ್ಲ ಆ್ಯಡ್ ಮಾಡಿ 32,299ಗೆ ಪರ್ಚೇಸ್ ಮಾಡಿದ್ದು. ಈಗ ಪ್ರೈಸ್ ಚೇಂಜ್ ಆಗಿರ್ಬೋದು. ನೆಕ್ಸ್ಟ್ ದಸರಾ ಸೇಲಲ್ಲಿ ಈ ಮೊಬೈಲ್ ಇನ್ನೂ ಕಡಿಮೆಗೆ ಸಿಗ್ಬೋದು. ಈ ಮೊಬೈಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ದ್ಯಾಟ್ಸ್ ಇಟ್ ಗೈಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. See you in next video. This is your signing off, Lucky from Lucky Pocket World. See you. Bye bye now.